ಹಬ್ಬ ಹರಿದಿನ ಅಂತ ಸ್ಟಾರ್ಟ್ ಆದಾಗ ನಾವು ವರ್ಷಕ್ಕೊಮ್ಮೆ ಇಲ್ಲ 6 ತಿಂಗಳಿಗೊಂದ್ಸಲ ಈ ಥರ ನಾವೇನು ಮಾಡ್ತೀವಿ, ಸಾಂಬಾರ್ಗೆ ಹಾಕೋ ಪೌಡರ್ಗಳನ್ನ ಯೂಸ್ ಮಾಡಿ ಅದನ್ನ ಒಟ್ಟಿಗೆ ಬೆರೆಸ್ಕೊಂಡು ಪೌಡ್ರ್ ಮಾಡಿಸ್ಕೋತೀವಿ. ಹಾಗೆಯೇ ಇಲ್ಲಿ ನಾನು ನಮ್ಮ ಕಡೆ ಹಾಸನ, ಈ ಕಡೆ ಮೈಸೂರು, ಮಂಡ್ಯ ಈ ಕಡೆ ಸೈಡ್ ನಾವು ಹೇಗೆ ಸಾಂಬಾರು ಪೌಡ್ರನ್ನ ಮಾಡ್ಕೋತೀವಿ, ಸಾಂಬಾರು ಪುಡಿ ಅಂತ ನಾವು ಹೇಳ್ತೀವಿ, ಎಲ್ಲ ಮಿಕ್ಸೆಡಲ್ಲಿ ಮಾಡ್ಕೊಂಡು ನಾವು ಇದನ್ನೂ ಸಮೇತ ನಾವು ಚಿಕನ್, ಮಟನ್, ನಾನ್ ವೆಜ್ ಮಾಡಿದಾಗಲೂ ಇದನ್ನೇ ಹಾಕ್ತೀವಿ. ಹಾಗೆ ಮಾಮೂಲಿ ಸಾಂಬಾರು ಮಾಡಿದಾಗಲೂ ಇದನ್ನೇ ಯೂಸ್ ಮಾಡ್ಕೊತೀವಿ. ಹಾಗೆ ನಾನು ಇಲ್ಲಿ ಇದಕ್ಕೆ ಯಾವುದೇ ರೀತಿ ಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ. ನಾನು ಮೆಣಸಿನ್ಕಾಯಿ ಪೌಡ್ರನ್ನೇ ಬೇರೆ ಮಾಡ್ಕೋತೀವಿ. ಈ ಥರ ಸಾಂಬಾರು ಪೌಡ್ರನ್ನೇ ಬೇರೆ ಮಾಡ್ಕೋತೀವಿ. ನಾವಿಲ್ಲಿ ಸಾಂಬಾರು ಪೌಡ್ರ್ ಅಂತ ಕರೆಯಲ್ಲ, ಇದನ್ನು ಸಾಂಬಾರು ಪುಡಿ ಅಂತ ಕರಿತೀವಿ. ಸಾಂಬಾರದಲ್ಲಿ ಎಲ್ಲ ರೀತಿ ಬೇಳೆಕಾಳುಗಳನ್ನ ನಾವು ಮಿಕ್ಸ್ ಮಾಡ್ಕೊಂಡು ತರಕಾರಿ ಸಾಂಬಾರಿಗೂ ಅದೇ ಯೂಸ್ ಮಾಡ್ಕೊತೀವಿ. ಹಾಗೆ ನಾವು ಇಲ್ಲಿ ನಾವು ಆಲ್ಮೋಸ್ಟ್ ನಮ್ಮ ಹಾಸನ ಸೈಡೆಲ್ಲ ಚಿಕನ್ಗೆ ಅಂತಲೇ ಬೇರೆ, ಇಲ್ಲ ವೆಜ್ಗೆ ಅಂತಲೇ ಬೇರೆ, ತುಂಬ ಜನ ಆ ಥರ ಬಿಡಿಸ್ಕೊಳಕ್ಕೆ ಹೋಗಲ್ಲ. ಒಟ್ಟಿಗೆ ಬಿಡಿಸ್ಕೊಂಡ್ಬಿಡ್ತೀವಿ ನಾವು, ಎಲ್ಲದಕ್ಕೂ ಎರಡಕ್ಕೂ ಮೇಂಟೈನ್ ಆಗಲಿ ಅಂತ. ನಾವು ಇದು ಬಂದು ಒಂದು 2 kg ಅಷ್ಟು ನಾನಿಲ್ಲಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. 2 kg ಅಷ್ಟು ಮಾಡಿಕೊಂಡ್ರೆ ನಮಗಿಲ್ಲಿ 6 months ತನಕ ಬ್ಯಾಲೆನ್ಸ್ ಆಗುತ್ತೆ ಈ ಸಾಂಬಾರು ಪುಡಿ. ಸೊ ಒಬ್ಬೊಬ್ರು ಏನು ಮಾಡ್ತಾರೆ, ಚಿಕನ್ಗೆ ಬೇರೆ ಥರ ಮಾಡ್ಕೋತಾರೆ, ಸಾಂಬಾರಿಗೆ ಬೇರೆ ಥರ ಮಾಡ್ಕೋತಾರೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಬಂದು ನಾನು ನಮ್ಮ ಸೈಡಿನ ಸಾಂಬಾರು ಪೌಡ್ರು, ಒಂದು ಸಾಂಬಾರು ಪುಡಿನ ಹೇಗೆ ಮಾಡ್ಕೋತೀವಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಬಂದು 2 kg ಅಷ್ಟು ನಾನು ಇಲ್ಲಿ ಸಾಂಬಾರು ಬೀಜನ ತೊಗೊಂಡಿದ್ದೀನಿ. ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಒಬ್ಬೊಬ್ರು ಇದೇ ಥರ ಫುಲ್ ಹುರಿದ್ಬಿಟ್ಟು ಬರೀ ಇದನ್ನೇ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಮತ್ತು ನೆಕ್ಸ್ಟ್ ಬೇರೆದು ಏನೇನು ಐಟಮ್ಸ್ಗಳೆಲ್ಲ ಹುರಿದು ಮತ್ತೆ ಹಾಕೋತಾರೆ. ಬಟ್ ನಮ್ಮನೆ ಕಡೆಯಲ್ಲಿ ನಾನು ಹೇಗೆ ಮಾಡ್ತೀನಿ, ನಮ್ಮ ಅಮ್ಮ ಹೇಗೆ ಹೇಳ್ಕೊಟ್ಟಿದ್ದಾರೆ ಅಂದರೆ, ಈ ಥರ ಸಾಂಬಾರು ಬೀಜನೆಲ್ಲ ಹುರ್ಕೊಂಡು ನೀಟಾಗಿ ಹೇಗೆ ಮಾಡ್ಕೋಬೇಕು ಅಂತ ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ರೆಸಿಪಿ ಎಲ್ಲ ಪೌಡರ್ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದು ಬಂದು ಚಿಕನ್ ಸಾಂಬಾರಿಗೆ ಆಗಲಿ ವೆಜ್ ಸಾಂಬಾರಿಗೆ ಆಗಲಿ ಎರಡಕ್ಕೂ ಇದೇ ಸಾಂಬಾರು ಪುಡಿನೇ ನಾನು ಯೂಸ್ ಮಾಡೋದು. ಸೊ ಮೊದಲು ಸಾಂಬಾರು ಪುಡಿನ ಸಾಂಬಾರು ಬೀಜನ ನಾನಿಲ್ಲಿ ನೀಟಾಗಿ 2 kg ಅಷ್ಟು ತೊಗೊಬಂದು ನೀಟಾಗಿ ಅದನ್ನೆಲ್ಲ ಫಸ್ಟು ಆರಿಸ್ಕೊಂಡಿದ್ದೀನಿ. ಅಂದರಲ್ಲಿ ಕಲ್ಲು ಈ ಥರ ಏನೇನೋ ಇರುತ್ತಲ್ಲ ಅದನ್ನೆಲ್ಲ ತೆಗ್ದಿದ್ದೀನಿ. ನಂತರ ಇದನ್ನು ಏನು ಮಾಡಿದ್ದೀನಿ ಅಂದರೆ, ಸ್ವಲ್ಪ 1 day ಅಷ್ಟನ್ನು ಬಿಸಿಲಲ್ಲಿ ಒಣಗಿಸಿದ್ದೀನಿ. ಯಾಕಂದರೆ ಬಿಸಿಲಲ್ಲಿ ಒಣಗಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಹಸಿ ಹಸಿ ಥರ ಇರುತ್ತೆ ಅಂತ ಅಷ್ಟೇ. ಒಂದಿನ ಲೈಟಾಗಿ ನೀವು ಹೊರಗಡೆ ಗಾಳೀಲಿ ಆರಿಸ್ಕೊಂಡ್ರೆ ಒಂಥರ ಒಣಗಿಸ್ಕೊಂಡ್ರೆ ಸಾಕು. ನಂತರ ಇದನ್ನು ನಾನಿಲ್ಲಿ ಸ್ವಲ್ಪನೇ ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲೇ ಹುರ್ಕೋತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ನಿಮಗೆ ಕಪ್ಪಾಗಿ ಬಂದುಬಿಡುತ್ತೆ. ಆಮೇಲೆ ನಿಮಗೆ ಸಾಂಬಾರು ಪೌಡ್ರ್ ನೋಡಿದ್ರೂ ಸಾಂಬಾರು ಪುಡಿನೂ ಅದು ಒಂಥರ ಕಪ್ ಬರುತ್ತೆ. ಬಟ್ ಆ ಥರ ಬರಬಾರ್ದು. ಎಲ್ಲ ನೀಟಾಗಿ ಬಂದರೆ ನಿಮಗೆ ಅದು ಹುರಿಬೇಕಾದ್ರೆ ನಿಮಗೆ ಘಮ್ ಅಂತ ಒಂದು ಸುವಾಸನೆ ಬರುತ್ತೆ. ಸೊ ಅಷ್ಟು ತನಕ ನೀವು ಎಲ್ಲ 2 kg ಅಷ್ಟು ನೀವೇನು ಸಾಂಬಾರು ಪುಡಿ ತೊಗೊಂಡಿದ್ದೀರ ಅಷ್ಟನ್ನು ನೀಟಾಗಿ ಈ ಥರ ಹುರ್ಕೋಬೇಕು. ನಾನಿಲ್ಲಿ ಸ್ವಲ್ಪನೇ ಹಾಕೊಂಡು ಹುರ್ಕೋತಾ ಇದ್ದೀನಿ. ಯಾಕಂದರೆ ಎಲ್ಲ ಸಮದಟ್ಟಾಗಿ ಹುರ್ಕೊಂಡ್ರೆ ನೀಟಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಸಿಯೋದನ್ನು ಕಡಿಮೆ ಮಾಡ್ಬೋದು ಸ್ವಲ್ಪ ಹಾಕಿದ್ರೆ. ನಾನಿಲ್ಲಿ ಚಿಕ್ಕ ಪಾತ್ರೆಲ್ಲೇ ಹುರ್ಕೋತಾ ಇದ್ದೀನಿ, ದೊಡ್ಡ ಪಾತ್ರೆಲಿ ಹುರ್ಕೋತಾ ಇಲ್ಲ. ಈ ರೀತಿ ನಾನು ಎಲ್ಲದನ್ನು ಸೇಮ್ ಹುರ್ಕೊಂಡಿದ್ದೀನಿ. ನೀವಂತ ದೊಡ್ಡ ಹೇಳ್ತೀವಲ್ಲ ಪಾತ್ರೆಗಳಿದ್ದರೆ, ನೀವು ದೊಡ್ಡ ಬಾಣಲೆಗಳಿದ್ದರೆ ನೀವು ಇದರಲ್ಲೇ ಬೇಕಾದರೆ ಹುರ್ಕೊಂಡು ಒಂದೇ ಸಲಿನೇ ಹುರ್ಕೋಬೋದು. ಬಟ್ ನಾವು ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡ್ರೆ ನಿಮಗೆ ನೀಟಾಗಿ ಸಾಂಬಾರು ಪುಡಿ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ನಾನು 2 kg ಅಷ್ಟಿರೋದನ್ನು ಸ್ವಲ್ಪನೇ ಹುರ್ಕೋತಾ ಇದ್ದೀನಿ. ತುಂಬ ಜನ ತುಂಬ ಥರ ವೆರೈಟಿಲಿ ಸಾಂಬಾರಿಗೆ ಬೇರೆ ಥರ ಮಸಾಲೆಗಳೆಲ್ಲ ಹಾಕ್ತಾರೆ. ಬಟ್ ನಮ್ಮ ಮನೇಲಿ ನನ್ನಮ್ಮ ಈ ಥರ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗೆ ಈಗ 2 kg ಅಷ್ಟನ್ನು ಪೂರ್ತಿ ಹುರ್ಕೊಂಡಿದ್ದೀನಿ. ಮೊದಲಿಗೆ ನಾನು ಇನ್ನೂ ಸ್ವಲ್ಪ ನೆಕ್ಸ್ಟು ಅದೆಲ್ಲ ಸಾಂಬಾರು ಬೀಜನ ಹುರ್ಕೊಂಡಾದ್ಮೇಲೆ ಯಾವ ಕ್ವಾಂಟಿಟಿಲಿ ನಾನು ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. 2 kgಗೆ ನಾನು ಬಂದು ತೊಗೊಂಡಿರೋದು. ಸೊ ನಾವು ಯಾವಾಗಲೂ ಅಷ್ಟೇ ಸಾಂಬಾರು ಬೀಜ ಜಾಸ್ತಿ, ಪೌಡರ್ ಜಾಸ್ತಿ ಇರಬೇಕು, ಮತ್ತು ಎಕ್ಸ್ಟ್ರಾ ಐಟಮ್ಸ್ಗಳು ಸ್ವಲ್ಪ ಕಡಿಮೆಲಿದ್ದರೆ ಸಾಂಬಾರು ಪೌಡ್ರ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ನಿಮಗೆ ಫಸ್ಟು ಮೆಂತ್ಯ ತೋರಿಸ್ತಾ ಇದ್ದೀನಿ. ನಾನು ಬೌಲ್ ಲೆಕ್ಕದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತ. ಇದು ಕ್ವಾಂಟಿಟಿಲಿ ಗ್ರಾಮ್ ಎಲ್ಲ ಹೇಳಿದ್ರೆ ಸರಿಯಾಗಲ್ಲ ಅಂತ ನಾನು ಈ ಥರ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ ಕಾಲಷ್ಟು ಮಾತ್ರ ನಾನಿಲ್ಲಿ ಮೆಂತ್ಯನ ಹಾಕ್ಕೊಂಡಿದ್ದೀನಿ. ತುಂಬ ಹಾಕ್ಕೊಂಡ್ರೆ ನಿಮಗೆ ಸಾಂಬಾರು ಪುಡಿ ನಿಮಗೆ ಕಹಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಬೌಲಲ್ಲಿ 1/4% ಅಷ್ಟು ಮಾತ್ರ. ಇದನ್ನು ಅಷ್ಟೇ ನಾವು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ನೀಟಾಗಿ ನಿಮಗೆ ರೆಡ್ಡಿಶ್ ಬಂದು ಈ ಥರ ಕಲರ್ ಚೇಂಜ್ ಆಗುತ್ತೆ. ಅಷ್ಟು ಬಂದರೆ ಸಾಕು, ನಿಮಗೆ ಹುರಿದಿದ್ದನ್ನು ಹಾಕ್ಕೋಬೋದು. ಇದನ್ನು ಅಷ್ಟೇ ತುಂಬ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಗಮ್ ಅನ್ಬೇಕದು, ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಬಂದು ನಾನಿಲ್ಲಿ 1 ಬೌಲಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ. ಜೀರಿಗೆ ಜಾಸ್ತಿ ಇದ್ದಷ್ಟು ನಿಮಗೆ ಸುವಾಸನೆ ಚೆನ್ನಾಗಿ ಬರುತ್ತೆ. ಹಾಗೆ ಅದ್ರದ್ದು ಏನು ಫ್ಲೇವರ್ ಇರುತ್ತೆ ಅದು ನಿಮಗೆ ಸಾಂಬಾರಲ್ಲಿ ಎದ್ದು ಕಾಣಿಸುತ್ತೆ. ನೀವು ಮತ್ತೆ ಸಾಂಬಾರು ಮಾಡ್ಕೋಬೇಕಾದ್ರೆ ನಿಮಗೆ ಜೀರಿಗೆ ಹಾಕ್ಕೋಬೇಕು ಅಂತ ಅವಶ್ಯಕತೆನೇ ಇರಲ್ಲ.
ನೀವು ಸಾಂಬಾರು ಪೌಡ್ರನ್ನ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಿಮಗೆ ಮಿನಿಮಮ್ ಹಂಗೆ ನೀವು 2 ಡೇಸ್ಗಷ್ಟು ಸಾಂಬಾರು ಮಾಡ್ಕೋಬೋದು. ಕ್ವಾಂಟಿಟಿ ಅಷ್ಟು ಜಾಸ್ತಿ ಬರುತ್ತೆ. ಎಲ್ಲ ಮಸಾಲೆನ ಇದರಲ್ಲೇ ಹಾಕ್ಕೊಳ್ಳೋದ್ರಿಂದ ನಾವು ಮತ್ತೆ ಸಾಂಬಾರು ಮಾಡ್ಕೋಬೇಕಾದ್ರೆ ಜೀರಿಗೆನೇ ಆಗಲಿ, ಮೆಂತ್ಯ ಹುರ್ಕೊಳ್ಳೋದೇ ಆಗಲಿ, ಈ ಮೆಣಸು ಹಾಕ್ಕೊಳ್ಳೋದೇ ಆಗಲಿ, ಯಾವುದನ್ನು ಹಾಕ್ಕೊಳ್ಳೋಂಗಿಲ್ಲ. ನೀವು ಏನು ಟೊಮೊಟೊ ಈರುಳ್ಳಿ ನೀವು ಕ್ವಾಂಟಿಟಿಗೆ ಹಾಕೋತೀರಾ, 1 ಸ್ಪೂನು ಖಾರ ಪುಡಿ ಹಾಕಿ 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ರೆ ನಿಮಗೆ ಮಸ್ತಾಗಿ ಸಾಂಬಾರು, ನೀವು ಏನು ರಸಮ್ ಮಾಡ್ಕೋತೀರ, ರಸಮ್ ಅಲ್ಲ, ಗೊಜ್ಜು ಗ್ರೇವಿಗಳು ಏನು ಮಾಡ್ಕೋತೀರೋ ಅದಕ್ಕೆಲ್ಲ ಒಂದು ಪರ್ಫೆಕ್ಟಾಗಿ ಇದು ಸಾಂಬಾರು ಪುಡಿ ರೆಡಿ ಆಗುತ್ತೆ. ನೀವು ಇದ್ರ ಬಿಟ್ಬಿಟ್ಟು ನೀವು ಏನೂ ಹಾಕೊಳ್ಳೋಂಗಿಲ್ಲ. ಎಕ್ಸ್ಟ್ರಾ ನೀವು ಪೆಪ್ಪರ್ ಪೌಡ್ರ್ ಹಾಕ್ತೀನಿ ನಾನು, ಮಸಾಲೆಗೆ ಜೀರಿಗೆ ಪೌಡ್ರ್ ಹಾಕ್ತೀವಿ ಅಂತೆಲ್ಲ ಹೇಳ್ತೀವಲ್ಲ, ಸೊ ಯಾವುದೇ ರೀತಿ ಯಾವುದನ್ನು ಹಾಕೊಳ್ಳೋಂಗಿಲ್ಲ. ನೀವು ಚಿಕನ್ ಮಾಡಬೇಕಾದ್ರೂ ಅಷ್ಟೇ, ನೀವು ಚಿಕನ್ಗೆ ಏನು ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ತೀರಾ ಅಷ್ಟೆಲ್ಲ ಹಾಕಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಇದು 2 ಟೇಬಲ್ ಸ್ಪೂನ್ ಹಾಕಿದ್ರೆ ನಿಮಗೆ ಮಸ್ತಾಗಿರುವಂತಹ ಟೇಸ್ಟಿಯಾಗಿರುವಂಥ ಚಿಕನ್ ರೆಸಿಪಿನೂ ರೆಡಿ ಆಗುತ್ತೆ. ನಂತರ ಇಲ್ಲಿ ನಾನು ಇದೇ ಸೇಮ್ 1 ಬೌಲಲ್ಲಿ 3/4 ಬೌಲಷ್ಟು ನಾನಿಲ್ಲಿ ಸಾಸಿವೆನ ತೊಗೊಂಡಿದ್ದೀನಿ. ಸಾಸಿವೆನಷ್ಟು ತೀರಾ ಏನು ನೀವು ಹುರಿಬೇಕು ಅಂತ ಏನಿಲ್ಲ, ಲೈಟಾಗಿ ಹುರ್ಕೊಂಡ್ರೆ ಸಾಕು. ನಿಮಗೆಲ್ಲಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಅದು ಸಿಡಿಯುತ್ತೆ, ಗೊತ್ತಾಗುತ್ತೆ ನಿಮಗೆ, ಪಟ ಅಂತ ಸಿಡಿಯುತ್ತೆ. ಅಷ್ಟಾದರೆ ನಿಮಗೆ ಜೀರಿಗೆ ಅದು ಫ್ರೈ ಆಗಿದೆ ಅಂತಲೇ, ಕಲರ್ ಚೇಂಜ್ ಆಗಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ನಾನೀಗ ಒಂದೊಂದಾಗಿ ನಾನು ಏನು ಫ್ರೈ ಮಾಡ್ಕೊತಿದ್ದೀನಿ ಎಲ್ಲನೂ ಸಮೇತ ನಾನಿಲ್ಲಿ ಸಾಂಬಾರು ಬೀಜದ ಒಳಗಡೆ ಹಾಕ್ಕೋತಾ ಇದ್ದೀನಿ. ನಂತರ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ನಾನಿಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ. ಇಲ್ಲೂ ಅಷ್ಟೇ ಹೆಸರು ಕಾಳನ್ನೂ ಅಷ್ಟೇ ನಾನು 1/4% ಅಲ್ಲ, ಅದೇ 1/2% ಅಂತ ಹೇಳಿದ್ದೀನಿ. ಸೊ ಇದ್ರ ಜೊತೆ ನಾನು ಇವಾಗ ಹೆಸರು ಬೇಳೆನೂ ಸಮೇತ ಹಾಕೋದ್ರಿಂದ ಇದ್ರ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ತುಂಬ ನಾವು ಜಾಸ್ತಿ ಮಸಾಲೆಗಳು ಈ ಥರ ಕಾಳುಗಳೆಲ್ಲ ಹಾಕೊಳ್ಳೋದ್ರಿಂದ ಅದು ಒಂಥರ ಬರೀ ಕಾಳಿಂದ ಅಂತ ಫ್ಲೇವರ್ ಬಂದುಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಏನಾದರೂ ಫ್ಲೇವರ್, ಸಾಂಬಾರು ಪುಡಿ ಫ್ಲೇವರೇ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಆ ಥರ ಸಾಂಬಾರು ಪುಡಿ ಫ್ಲೇವರ್ ಹೋಗಬಾರ್ದು ಅನ್ನೋ ಮಟ್ಟಿಗೆ ನಾನು ಸ್ವಲ್ಪನೇ ಕ್ವಾಂಟಿಟಿಲಿ ಕಡಿಮೆ ಮಾಡಿಕೊಂಡ್ರೆ ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಾವು ಇದನ್ನು ಸಮೇತ ನಾವು ಚಿಕನ್ ಮಟನ್ ಮಸಾಲೆಗೆ ಹಾಕೋದ್ರಿಂದ ಇದ್ರ ಟೇಸ್ಟು ನಿಮಗೆ ಮಟನ್ ಚಿಕನಲ್ಲಿ ಗೊತ್ತಾಗಬಾರ್ದು ಅಂತ ಕಡಿಮೆ ಕ್ವಾಂಟಿಟಿಲಿ ಇದನ್ನು ಹಾಕೋತಾ ಇದ್ದೀನಿ. ನಂತರ ಇಲ್ಲಿ 1/4 ಬೌಲಷ್ಟು ಮಾತ್ರ ನಾನಿಲ್ಲಿ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ನಾನಿಲ್ಲಿ ಕಡಲೆಕಾಳನ್ನು ಹಾಕೊಳ್ಳೋದ್ರಿಂದ ಇದರಲ್ಲಿ ಯಾವುದ್ಯಾವ್ದು ಸೇಮ್ ಪರ್ಪಸಲ್ಲಿ ಕಾಳುಗಳಿರುತ್ತೆ, ನಾನು ಅದರಲ್ಲಿ ಅದನ್ನು ಡಿವೈಡ್ ಮಾಡ್ಕೋತಾ ಇದ್ದೀನಿ. ಹೆಸರು ಕಾಳು, ಹೆಸರು ಬೇಳೆ ಅದನ್ನು 1/4% ಹಾಕೋತಿದ್ದೀನಿ. ಇಲ್ಲಿ ಕಡಲೆಬೇಳೆ ಮತ್ತು ಕಡಲೆಕಾಳು ಎರಡನ್ನೂ ಅದಕ್ಕೆ ಫ್ಲೇವರಲ್ಲಿ ಕಡಿಮೆ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ, ಕಡಲೆಬೇಳೆ ಜಾಸ್ತಿ ಹಾಕೋದ್ರಿಂದ ಒಂಥರ ಸಾಂಬಾರು ಮಾಡಿದಾಗ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಥಿಕ್ನೆಸ್ ಏನೋ ಒಂಥರ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ 2 kgಗೆ ನಿಮ್ಗೆ ಇಷ್ಟಿಷ್ಟು ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಇದು ಬಂದು ನಾನು ಸ್ವಲ್ಪನೇ ಇಲ್ಲಿಗೆ ತೊಗರಿಬೇಳೆನ ಹಾಕೋತಾ ಇದ್ದೀನಿ. ತೊಗರಿಬೇಳೆನೂ ಅಷ್ಟೇ ಫ್ರೇಗ್ರೆನ್ಸಿಗೆ ಹಾಕೋತೀವಿ, ಟೇಸ್ಟ್ಗೂ ಹಾಕೋತೀವಿ. ನೋಡಿ ಇಲ್ಲಿ ಬಂದು ನಾನು ನಿಮಗೆ ಕಡಲೆಕಾಳು ಹಾಕಿದ್ದೀನಿ. ಕಡಲೆಕಾಳು ನಿಮ್ಮ ಬೌಲಲ್ಲಿ ನೋಡಿದ್ರೆ ನಾನು ಎಷ್ಟು ಹಾಕಿದ್ದೀನಿ ಅಂತ. ಕಡಲೆಬೇಳೆ ಯೂಸ್ ಮಾಡೋದ್ರಿಂದ ಕಡಲೆಕಾಳನ್ನೂ ಅಷ್ಟೇ ನಾವು ಕ್ವಾಂಟಿಟಿಲಿ ಸ್ವಲ್ಪ ಲೋಲೆ ಕಡಿಮೆ ಹಾಕ್ಕೋಬೇಕು. ಸೊ ಹಾಗಾಗಿ ಅರ್ಧ ಬೌಲಷ್ಟು ಮಾತ್ರ ನಿಮಗೆ ಕಡಲೆಕಾಳು ಹಾಕಿದ್ರೆ ಸಾಕು. ಇದೂ ಅಷ್ಟೇ ನೀವು ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಅದು ಕಡಲೆಕಾಳು ಯಾವಾಗ ಚೆನ್ನಾಗಿ ಹುರಿದ್ರೆ ಅದ್ರ ಮೇಲೆ ನಿಮಗೆ ಕಡಲೆದು ಏನು ಬರುತ್ತೆ ಅದು ಸಿಪ್ಪೆ ಬಿಡ್ಕೋತಾ ಬರುತ್ತೆ, ಕಡಲೆ ಕಾಣಿಸುತ್ತೆ ನಿಮಗೆ. ಅಷ್ಟು ಹುರ್ಕೊಂಡ್ರೆ ಸಾಕು, ನಿಮಗೆ ಕಡಲೆಕಾಳು ಹುರಿದಿದೆ ಅಂತ ಗೊತ್ತಾಗ್ಬಿಡುತ್ತೆ. ತುಂಬ ಸೀಸೋದಕ್ಕೆ ಹೋಗ್ಬೇಡಿ, ತುಂಬ ಕಪ್ಪುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಲೈಟಾಗಿ ಸ್ವಲ್ಪ ಮಾಡ್ಕೊಳ್ಳಿ. ಯಾಕಂದರೆ ನಾವು ಸಾಂಬಾರು ಬೀಜ ಬಿಡಿಸೋದೇ 3 ತಿಂಗಳು 6 ತಿಂಗಳಿಗೆ ಈ ಥರ ಬಿಡಿಸ್ಕೊಳ್ಳೋದ್ರಿಂದ ನಮಗೆ ತುಂಬ ದಿವಸ ಸ್ಟೋರ್ ಆಗಿರೋಬೇಕಾಗಿರೋದ್ರಿಂದ ಇದನ್ನು ನಾವು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅವಾಗ ತಾನೇ ಮಾಡಿರೋ ಥರನೇ ನಿಮಗೆ ಫ್ರೇಗ್ರೆನ್ಸ್ ಇರುತ್ತೆ, ಟೇಸ್ಟ್ ಕೂಡ ಬರುತ್ತೆ. ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತಿದ್ದು, ಬಟ್ ಮಾಡಿಕೊಂಡ್ರೆ ನಿಮಗೆ 6 ಮಂತ್ಸು ಮಾತಾಡೋಗಿಲ್ಲ ಆ ಥರ. ನಂತರ ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಮಾತ್ರ ಇಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸೊ ಉದ್ದಿನಬೇಳೆ ಮಾತ್ರ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ, ಇದು ನಿಮಗೆ ಒಂಥರ ಲೋಳೆ ಥರ ಆಗ್ಬಿಡುತ್ತೆ ಸಾಂಬಾರು. ಸೊ ಹಾಗಾಗಿ ಜಸ್ಟ್ 1 or 2 ಟೇಬಲ್ ಸ್ಪೂನ್ ಮಾತ್ರ ಇಲ್ಲಿ ನೀವು ಇದು ಉದ್ದಿನಬೇಳೆನ ಹಾಕೋಬೇಕು. ಸೊ ಇದು ಲೈಟಾಗಿ ಹುರ್ಕೋಬೇಕು. ಇದು ಅಷ್ಟೇ, ನಾನಿಲ್ಲಿ ತರಕಾರಿ ಸಾಂಬಾರಿಗಂತೂ ಈ ಪೌಡರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಏನೂ ಹಾಕೊಳ್ಳಿಲ್ಲ ಅಂದರೆ ಜಸ್ಟ್ ಸಾಂಬಾರು ಪೌಡ್ರ್ ಹಾಕ್ಕೊಂಡು ನೀವೊಂದು ಏನಾರೋ ಒಂದು ಟೇಸ್ಟಿಗೆ ಜಸ್ಟ್ ಬೇಗನೆ ಒಂದು ಕ್ವಿಕ್ಕಾಗಿ ಅಡುಗೆ ಮಾಡ್ಕೋತೀವಿ ಅಂದರೂ ಈ ಸಾಂಬಾರು ಪೌಡ್ರನ್ನ ಯೂಸ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಯಾವುದೇ ರೀತಿ ನೀವು ಎಕ್ಸ್ಟ್ರಾ ಏನು ಮಾಡ್ಕೋಬೇಕು ಏನೂ ಇರಲ್ಲ. ಜಸ್ಟ್ ಇದೊಂದು 2 ಸ್ಪೂನ್ ಹಾಕಿದ್ರೆ ಸಾಕು, ನಿಮಗೆ ನಿಮ್ಮ ಸಾಂಬಾರು ಅಥವಾ ಗ್ರೇವಿ ರೆಡಿ ಆಗುತ್ತೆ. ನಂತರ ಇಲ್ಲಿ ನಾನು 1 ಬೌಲಷ್ಟು ಕಡಲೆ ಹಾಕ್ಕೊಳ್ತೀನಿ. ಕಡಲೆ ಯಾಕೆ ಜಾಸ್ತಿ ಹಾಕ್ಕೋಬೇಕು ಅಂದರೆ 1 ಬೌಲಷ್ಟು ಹಾಕ್ಕೋಬೇಕು ಅಂದರೆ ನಿಮಗೆ ಸಾಂಬಾರು ಮಾಡಿದಾಗ ಥಿಕ್ನೆಸ್ ಬರಬೇಕು.
ತಿಕ್ನೆಸ್ ಇದ್ದರೆ ಅಲ್ವಾ ಸಾಂಬಾರು ಚೆನ್ನಾಗೋದು. ಇಲ್ಲ ತಿಳು ತಿಳು ಥರ ಆದರೆ ನಿಮಗೆ ಸಾಂಬಾರು ನೀರು ಥರ ಆಗಿಬಿಡುತ್ತೆ. ಸೊ ಕಡಲೆ ಹಾಕೋದ್ರಿಂದ ನಿಮಗೆ ತಿಕ್ನೆಸ್ ಬರುತ್ತೆ. ನೀವು ಯಾವಾಗಲೂ ನೋಡಿ, ನಾವು ಚಿಕನ್ ಅಥವಾ ಮಟನ್ ಸಾಂಬಾರು ಮಾಡಬೇಕಾದ್ರೆ ನಾವು ಯಾವಾಗಲೂ ಸ್ವಲ್ಪ ಕಡಲೆನ ಕಾಯಿ ಜೊತೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ತೀವಿ. ಸೊ ಹಾಗಾಗಿ ನೀವು ಇದನ್ನು ಅಷ್ಟೇ, ನೀವು ಮಟನ್ ಸಾಂಬಾರು ಮಾಡಬೇಕಾದ್ರೂ ಅಷ್ಟೇ ನಾವು ನೋಡಿದ್ದೀರಾ ಅನಿಸುತ್ತೆ, ತುಂಬ ಕಡಲೆ ಹಾಕೋತೀವಿ. ಬಟ್ ಚಿಕನ್ ಸಾಂಬಾರಿಗೆ ಕಡಲೆ ಅಷ್ಟಾಗಿ ಹಾಕೋಲ್ಲ. ಅಂದರೆ ಸಾಂಬಾರು ಕ್ವಾಂಟಿಟಿ ತುಂಬ ಚೆನ್ನಾಗಿ ಬರಲಿ ಮತ್ತು ಸ್ವಲ್ಪ ಗಟ್ಟಿಯಾಗಿ ಬರಲಿ ಅನ್ನೋರು, ಇಷ್ಟ ಇರೋರು ಸ್ವಲ್ಪ ಕಡಲೆನ ಆ್ಯಡ್ ಮಾಡ್ಕೋತಾರೆ. ನೀವು ಆಲ್ಮೋಸ್ಟ್ ನೋಡ್ಬೋದು, ವೆಜ್ ಗ್ರೇವಿ ಮಾಡ್ಬೇಕಾದ್ರೆ ನಾವು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಇದು ತಿಕ್ನೆಸ್ಸಿಗೆ ಒಂದು ಹೆಸರುವಾಸಿ ಕಡಲೆ. ಸೊ ಹಾಗಾಗಿ ಕಡಲೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಬಂದೆ ನಾನು ಚಕ್ಕೆ ಮತ್ತು ಲವಂಗ, ಏಲಕ್ಕಿ, ಮೆಣಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಫಸ್ಟು ಇಷ್ಟನ್ನು ಮಾತ್ರ ನಾನು ಫ್ರೈ ಮಾಡ್ಕೊತೀನಿ. ಮೆಣಸು ನಾನಿಲ್ಲಿ ಒಂದು 4-5 ಸ್ಪೂನಷ್ಟು ನಾನು ಇಲ್ಲಿ ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸು ಅಷ್ಟೇ ನಿಮಗೆ ಈ ಚಕ್ಕೆ ಲವಂಗ ಯಾಕೆ ಹಾಕ್ತೀವಿ ಅಂದರೆ, ನಾವು ನಾನ್ ವೆಜ್ಜಿಗೂ ಇದನ್ನು ಯೂಸ್ ಮಾಡೋದ್ರಿಂದ ಇಷ್ಟು ಕ್ವಾಂಟಿಟಿಲಿ ಸಾಕು. ಯಾಕಂದರೆ ತುಂಬ ನಾವು ಮೆಣಸು ಅದೆಲ್ಲ ಹಾಕೋದ್ರಿಂದ ಘಾಟ್ ಅನಿಸುತ್ತೆ ಸಾಂಬಾರು ಬೀಜ. ಮತ್ತು ನೀವು ತರಕಾರಿ ಸಾಂಬಾರಿಗೆ ಇದನ್ನು ಹೆಚ್ಚು ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕ್ವಾಂಟಿಟಿ ಮೇಲೆ ನೋಡ್ಕೊಂಡು ಎಷ್ಟು 50-50 ಅಂತೀವಲ್ವ, ಸೊ ಅಷ್ಟು ಹಾಕ್ಕೊಂಡ್ರೆ ನೀವು 2 ಮಸಾಲೆಗೂ ಎರಡಕ್ಕೂ ಸಮೇತ, ಈಗ ವೆಜ್ಜಿಗೂ ಇರ್ಬೋದು ನಾನ್ ವೆಜ್ಜಿಗೂ ಇರ್ಬೋದು, ಎರಡಕ್ಕೂ ನೀವು ಈ ಮಸಾಲೆನ ಯೂಸ್ ಮಾಡ್ಬೋದು. ಹಾಗೆ ನಾನು ಚಕ್ಕೆನೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕೋತೀನಿ, ಯಾಕಂದರೆ ಗ್ರೈಂಡಿಗೆ ಕೊಟ್ಟಾಗದು ಸಿಕ್ಕೊಳ್ಳುತ್ತೆ ಅಂತ. ಸೊ ನಂತರ ಇದು ನೀಟಾಗಿ ನೋಡಿ, ಲೈಟಾಗಿ ನೀವು ಲೋ ಫ್ಲೇಮಲ್ಲೇ ಹುರ್ಕೊಂಡು ನೀಟಾಗಿ ಆಗಿದೆ ಇದು. ಜಸ್ಟ್ ಇದನ್ನು ಸಮೇತ ಅದರೊಳಗೆ ಹಾಕ್ತಾಯಿದ್ದೀನಿ, ಯಾವುದು ಸಾಂಬಾರು ಬೀಜದಕ್ಕೆ. ನಂತರ ಇದಕ್ಕೆ ಬಂದು ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಗಸಗಸೆ. ಇದು ಅಷ್ಟೇ, ಗಸಗಸೆ ನೀವು ಕಾಯಿ ಎಷ್ಟು ಕಡಲೆ ಹಾಕಿದ್ದೀವಲ್ವ, ಸೊ ಅದರಲ್ಲಿ ಇದನ್ನು ಕಡಲೆಗೆ ಹೋಲಿಸ್ಕೊಂಡ್ರೆ ಇದನ್ನು 1/4% ಮಾತ್ರ, ಅಂದರೆ ಚಿಕ್ಕ ಬೌಲಲ್ಲಿ ಸ್ವಲ್ಪ ಕಡಿಮೆ ಒಂದು 4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇದು ಅಷ್ಟು ತುಂಬ ಏನು ಫ್ರೈ ಮಾಡಬೇಕು ಅಂತಲ್ಲ, ನೀವು ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಪಟ ಅಂತ ಸಿಡಿತಾ ಇರುತ್ತೆ. ಜಸ್ಟ್ ಲೈಟಾಗಿ ಹಿಂಗೆ, ಈ ಬೌಲ್ ಯಾವಾಗಲೂ ಬಿಸಿ ಇರೋದ್ರಿಂದ ಬಾಣಲಿ ನಿಮ್ಗೆ ಲೈಟಾಗಿ 2 ನಿಮಿಷ ಹಿಂಗೆ ಆಡಿಸಿದ್ರೆ ಸಾಕು, ಅದು ಅಷ್ಟೇ ನೀಟಾಗಿ ಫ್ರೈ ಆಗುತ್ತೆ. ನೆಕ್ಸ್ಟು ಇದು ಬಂದಮೇಲೆ ನೆಕ್ಸ್ಟ್ ನಾನಿಲ್ಲಿ 1 ಗ್ಲಾಸಷ್ಟು ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ ಉದ್ದ ಗ್ಲಾಸಲ್ಲಿ, ಈ ಬೌಲಲ್ಲಿ 1 ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಅಷ್ಟೇ, ನಿಮಗೆ ಸಾಂಬಾರು ತಿಕ್ನೆಸ್ಗೆ ಅಂತಲೇ ಅಕ್ಕಿ ಹಾಕೋದು, ಕಡಲೆ ಮತ್ತು ಅಕ್ಕಿನೂ. ನಾನಿಲ್ಲಿ ಬಂದು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಹಾಕ್ತೀರಾ ಹಾಕ್ಕೋಬೋದು. ಬಟ್ ಸೋನಾ ಮಸೂರಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಫ್ಲೇವರು ತಿಕ್ನೆಸ್ಸು ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಅದು ರೆಡ್ ಒಂಥರ ಕಲರ್ ಬ್ರೌನಿಗೆ ಒಂದು ಸ್ವಲ್ಪ ಟರ್ನ್ ಆಗುತ್ತೆ, ಅಷ್ಟು ನೀಟಾಗಿ ಹಾಕೋಬೇಕು. ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನೋಡಿ, ಇಷ್ಟು ಕಲರು ನೀವು ಯಾವಾಗ ಹುರಿತಾ ಹೋಗ್ತಾ ಇರ್ತೀರಿ, ನಿಮ್ಗೆ ಅವಾಗ ಕಲರ್ ಚೇಂಜಸ್ ಗೊತ್ತಾಗ್ಬಿಡುತ್ತೆ. ಮತ್ತು ಅದು ಫ್ರೋಗ್ರೆನ್ಸ್ ಅಂದು ತುಂಬ ಚೆನ್ನಾಗಿ ಬರುತ್ತೆ, ಗಮ್ ಅಂತ ಇರುತ್ತೆ ಅಕ್ಕಿ. ನಿಜ ನೋಡ್ತಾ ಇದ್ದರೆ ಅದು ಬಾಯಿಗೆ ಹಾಕೊಳ್ಳೋಣ ಅನಿಸುತ್ತೆ. ಬಟ್ ಅಂದರೆ ನಾವು ಹಬ್ಬಗಳಿಗೆ ಮಾಡೋದ್ರಿಂದ ಫಸ್ಟಿಗೆ ಅದನ್ನೆಲ್ಲ ಮಾಡೋಂಗಿಲ್ಲ. ನಮ್ಮ ಮನೇಲೂ ಅಷ್ಟೇ, ನಮಗೆ ಅದೆಲ್ಲ ಮಸಾಲೆ ರೆಡಿ ಮಾಡಿದ್ಮೇಲೆ ನಾವು ಚಿಕ್ಕವರಿದ್ದಾಗ ನಾವು ಅದ್ರಲ್ಲಿ ಕಡಲೆಕಾಳನ್ನೆಲ್ಲ ಆರಿಸ್ಕೊಂಡು ತಿಂತಾಯಿದ್ವಿ, ಏನೋ ಒಂಥರ ಟೇಸ್ಟ್ ಅಂತ. ನನಗಿದು ನೆನಪಾಯ್ತು, ಅಮ್ಮ ಮಾಡ್ಬೇಕಾದ್ರೆ ನಾವು ಇದೇ ಥರ ಮಾಡ್ತಾಯಿದ್ವಿ ಅಲ್ವಾ ಅಂತ. ಸೊ ಚಿಕ್ಕಂದ್ರಲ್ಲಿದ್ದೀನಿ ನಾವು ನೋಡ್ಕೋದಿದ್ದೀನಿ, ಈಗ ನಾವು ಮಾಡ್ತಾಯಿದ್ದೀವಿ ಅಂದಾಗ ನಮಗೊಂಥರ ಹೆಮ್ಮೆ ಅನಿಸುತ್ತೆ, ಅಮ್ಮ ಹೇಳ್ಕೊಟ್ಟಿರೋ ಅಂತ ಅಂದ್ಕೊಳ್ಳೋದಾದರೆ. ನಂತರ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಿಮಗೆ ಗೊತ್ತಾಗುತ್ತೆ ಮಿಕ್ಸ್ ಮಾಡಿದ್ರೆ. ಲೋ ಕ್ವಾಂಟಿಟಿಲಿ ಹಾಕೊಳ್ಳೋದ್ರಿಂದ ನಿಮಗೆ ಸಾಂಬಾರು ಬೀಜ ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರು ಬೀಜ ಪೌಡ್ರು ಅಂತಲೇ ಅನಿಸುತ್ತೆ. ನೀವು ಎಲ್ಲ ಕ್ವಾಂಟಿಟಿನೂ ಜಾಸ್ತಿ ಹಾಕ್ಕೊಬಿಟ್ರೆ ನಿಮಗೆ ಟೇಸ್ಟು ಬರೋಲ್ಲ. ಹಾಗೆಯೇ ಅದ್ರದ್ದು ನಾವು ಏನು ಹಾಕಬೇಕು ಅಂತ ಇರ್ತೀವಿ ಸಾಂಬಾರು ಬೀಜ ಅಂತ, ನಿಮ್ಗೆ ಸಾಂಬಾರು ಬೀಜ ಫ್ಲೇವರೇ ಬರೋಲ್ಲ. ಸೊ ಹಾಗಾಗಿ ಸಾಂಬಾರು ಬೀಜ 2 kg ಹಾಕ್ಕೊಂಡ್ರೆ ನಿಮ್ಗೆ ಈ ಥರ ಒಂದು 1/4% ಹಾಕ್ಕೊಂಡ್ರೆ ನಿಮಗೆ ಸಾಂಬಾರು ಬೀಜ ರೆಡಿ ಆಗುತ್ತೆ. ನಂತರ ನಾನಿಲ್ಲಿ 3-4 ಕೊಂಬಷ್ಟು ನಾನಿಲ್ಲಿ ಅರಶಿನ ಕೊಂಬು ತೊಗೊಂಡಿದ್ದೀನಿ. ಯಾಕಂದರೆ ಇದು ಕಲ್ಲರಿಗೆ, ನಾವು ಅಷ್ಟೇ ಸಾಂಬಾರಿಗೆ ಹಾಕಬೇಕಾದ್ರೆ ಎಲ್ಲ ಮಸಾಲೆ ಹಾಕಿದ್ಮೇಲೆ ಲಾಸ್ಟಿಗೆ ಅರಶಿನ ಪೌಡ್ರ್ ಹಾಕ್ತೀವಲ್ವ. ಸೊ ಹಾಗಾಗಿ ಅದ್ರ ಬದಲು ಇದಕ್ಕೂ ಹಾಕೋತೀನಿ, ಒಂದ್ಸಲ ಮರ್ತೋಗುತ್ತೆ. ಬಟ್ ಇದ್ರನ್ನ ಹಾಕೋದ್ರಿಂದ ನೀವು ಮರೆತ್ರೂ ಸಾಂಬಾರು ಸೇಮ್ ನಿಮಗೆ ಯಾವ ಕಲರ್ ಬೇಕು ಅದೇ ಕಲರ್ ಬರುತ್ತೆ. ಸೊ ಹಾಗಾಗಿ ಅರಶಿನ ಅಷ್ಟೇ ಲೈಟಾಗಿ ಹುರ್ಕೋತಾ ಇದ್ದೀನಿ. ಇದು ಅಷ್ಟೇ ನಿಮ್ಗೆ ಲೈಟಾಗಿ ಹುರ್ಕೋಬೇಕಾದ್ರೆ ಗೊತ್ತಾಗ್ಬಿಡುತ್ತೆ, ಸ್ವಲ್ಪ ಅದ್ರ ಡ್ರೈ ಆಗ್ತಾ ಹೋಗುತ್ತೆ. ಅಂದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಡ್ರೈ ಬರುತ್ತೆ. ನಂತರ ಇದು ಪೌಡ್ರ್ ಮಾಡಿದಾಗಲೂ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 4-5 ಪೀಸಸ್ ಮಾತ್ರ ತೊಗೊಂಡಿದ್ದೆ. ಲೈಟಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಾತ್ರ ಹುರ್ಕೊಂಡಿದ್ದೀನಿ. ನಂತರ ಇಲ್ಲಿ ಬಂದು ನೆಕ್ಸ್ಟು ಹೇಳಿದ್ರೆ ಇದು ಬಂದು ಕರಿಬೇವಿನ ಸೊಪ್ಪು ಅಷ್ಟು ನಾನಿಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡು ನಾನಿಲ್ಲಿ ಫ್ರೈ ಮಾಡೋಕೆ ಹಾಕ್ತಾಯಿದ್ದೀನಿ. ಸೊ ಇದು ಅಷ್ಟೇ, ನಾನು ಇಲ್ಲಿ 1 ಕಟ್ಟು ಪೂರ್ತಿ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ.
ಇದು ಅಷ್ಟೇ ಹಾಕೋದ್ರಿಂದ ಫ್ರೋಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ, ದೇಹಕ್ಕೆ ಒಳ್ಳೆಯದು. ಹಾಗೆ ಸಾಂಬಾರು ಪೌಡ್ರ್ ಹಾಕೊಳ್ಳೋದ್ರಿಂದ ಇದು ಫ್ರೋಗ್ರೆನ್ಸು ಅಷ್ಟೇ ಚೆನ್ನಾಗಿ ಬರುತ್ತೆ, ಟೇಸ್ಟಿಗೂ ತುಂಬ ಸಖತ್ತಾಗಿರುತ್ತೆ. ನೀವು ಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು, ಯಾಕಂದರೆ ಇದನ್ನು ನಾವು ಕರ್ಬೇವಿನ ಸೊಪ್ಪು ಚಿಕನ್ ನಾನ್ ವೆಜ್ಜಿಗೂ ಹಾಕೋದ್ರಿಂದ ವೆಜ್ಜಿಗೂ ಹಾಕೋದ್ರಿಂದ ಇದೇ ನಿಮಗೇನು ಪ್ರಾಬ್ಲಮ್ ಅನ್ಸಲ್ಲ. ಸೊ ಹಾಗಾಗಿ ನಾನಿಲ್ಲಿ 1 ಕಟ್ ಸಾಕು ಅಂತ 1 ಕಟ್ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ನೀಟಾಗಿ. ಈ ಫ್ರೈ ಮಾಡ್ತಾ ನಿಮಗೆ ಗೊತ್ತಾಗುತ್ತದೆ ಆಳ್ನ ಡ್ರೈನೆಸ್ ಬಂದುಬಿಡುತ್ತೆ. ಹಸಿ ಇದ್ದಾಗ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಹಸಿ ಆಗಿಬಿಡುತ್ತೆ ಮಸಾಲೆನೂ. ಸೊ ಇಷ್ಟು ಬಂದರೆ ಸಾಕು, ನಿಮಗೆ ಕೈಲಿಗೆ ಮುರಿದ್ರೆ ಅದು ಮುರಿದೋಗುತ್ತೆ, ಅಷ್ಟು ನಿಮಗೆ ಫ್ರೈ ಆದರೆ ಸಾಕು. ಸೊ ಇದನ್ನು ಆ್ಯಡ್ ಮಾಡ್ಕೊಂಡು ಈಗ ನೀಟಾಗಿ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಸಮದಟ್ಟಾಗಿರುತ್ತೆ. ಹೋಗಿ ಮಿಷಿನಿಗೆ ಕೊಟ್ಟು ನೀವು ಏನು ಮಾಡಿಸ್ಕೊಬಂದರೆ ಸಾಕು, ನಿಮಗೆ ಸಾಂಬಾರು ಪುಡಿ ರೆಡಿ ಆಗುತ್ತೆ. ನೀವು 3 ತಿಂಗಳು 4 ತಿಂಗಳು 5 ತಿಂಗಳು ಮಾತಾಡೋಂಗೆ ಇಲ್ಲ. 1 or 2 ಮೆಂಬರ್ಸ್ 3 ಮೆಂಬರ್ಸ್ ಇರೋರಿಗಂತೂ ನಿಮಗೆ ಕಂಟಿನ್ಯೂಸ್ ಒಂದು 8 months ಆದ್ರೂ ಬಂದೇ ಬರುತ್ತೆ. ಸೊ ಇಲ್ಲಿ 4 ಮೆಂಬರ್ಸ್ 5 ಮೆಂಬರ್ಸ್ ಇರೋರಿಗೆ ಈಗ ಡೈಲಿ ಸಾಂಬಾರು ಮಾಡ್ತಾ ಇರ್ತಾರೆ ಅಂಥವ್ರಿಗೆಲ್ಲ ನಿಮಗಿದು ಕ್ವಾಂಟಿಟಿ ಬಂದು ಗೊತ್ತಾಗುತ್ತೆ. ನಿಮ್ಗೊಂದು 3 months 4 months ಆದರೂ ಬಂದೇ ಬರುತ್ತೆ. ಯಾಕಂದರೆ ನಾನು ಮಾಡಿಸ್ಕೊಳ್ಳೋದ್ರಿಂದ ನನಗೆ ಗೊತ್ತು, ನಮ್ಮಲ್ಲಿ 4 ಮೆಂಬರ್ಸ್ ಇದ್ದೀವಿ. ನಾನು ಬಂದು ಇಲ್ಲಿ 5-6 ತಿಂಗಳಿಗೊಂದ್ಸಲಿ ನಾನು ಈ ಥರ ಪೌಡ್ರನ್ನ ಮಾಡಿಸ್ಕೊತಾ ಇರ್ತೀನಿ. ಹಾಗೆ ಇಲ್ಲಿ ನಾನು ಖಾರ ಪುಡಿನೂ ಅಷ್ಟೇ ಗುಂಟೂರು ಬ್ಯಾಡಗಿ ಹಾಗೆ ಆ ಖಾರದ ಮೆಣಸಿಕಾಯಿ ಅಂತ ಬರುತ್ತೆ. ಸೊ ಅದು 1 kg ಹಾಕ್ಕೊಂಡು ಅದಕ್ಕೆ 1% ಮಾತ್ರ, ನಾನು 1/4 kg ಅಷ್ಟು ಮಾತ್ರ ಖಾರದ ಮೆಣಸಿಕಾಯಿ ಹಾಕಿ ಮಾಡಿಸ್ಕೊತೀನಿ. ಅದು ಬಂದು ನನಗೆ 6 months ಬರುತ್ತೆ. ಅದಕ್ಕೆ ಕ್ವಾಂಟಿಟಿ ತುಂಬ ಹಾಕ್ತೀವಿ ಅಂದ್ರೆ ತುಂಬ ಹಾಕೋತಾರೆ. ಒಂದೇ ದಿವಸ ಸಾಂಬಾರು ಮಾಡಿದ್ರೆ 1 ಸ್ಪೂನ್ ಹಾಕೊಂಡ್ರೆ ಸಾಕು, ನಿಮಗೆ ಆಲ್ಮೋಸ್ಟ್ ಆಗುತ್ತೆ. ಈಗ ನೋಡಿ ನಾನಿಲ್ಲಿ ಗ್ರೈಂಡ್ ಮಾಡಿಸ್ಕೊಂಬಂದೆ. ನಿಮಗೆ ಗೊತ್ತಾಗ್ತಿದೆ ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಿಮಗೆ ಸಾಂಬಾರು ಪೌಡ್ರಿ ಅಂತಲೇ ಅನಿಸ್ಬಿಡುತ್ತೆ. ಬಟ್ ಇದನ್ನು 1 ಸ್ಪೂನ್ 2 ಸ್ಪೂನ್ ಅಷ್ಟು ನೀವು ಯಾವ್ದಾರು ಗ್ರೇವಿಗೆ ಆಗಲಿ ಇಲ್ಲಾಂದರೆ ಟೊಮೊಟೊ ಗೊಜ್ಜು ಆ ಥರಕ್ಕೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಮಾಡಿರೋ ಸಾಂಬಾರು ಪೌಡ್ರ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನೀವು ಒಂದ್ಸರಿ ಟ್ರೈ ಮಾಡಿ. ಸಾಂಬಾರು ಪೌಡ್ರ್ ರೆಸಿಪಿ ಹೇಗೆ ಬಂತು ಅಂತ ಹೇಳಿ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆಯೇ ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗ್ಬಿಡಿ. ನೀವು ನೆಕ್ಸ್ಟ್ ಮಸಾಲೆ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿಬಿಡಿ. ಪ್ಲೀಸ್ ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.